नानावीरसुवर्णानां निकषाश्मायितं बभौ तत्स्वानन्तशय्याय पूर्णज्ञानरसार्धसे उत्तुङ्गवाक्तरङ्गाय मध्वदुग्धाब्दये नमः। सूक्तिरत्नाकरे रम्ये मूलरामायणार्णवे विहरन्तो महीयां सक्रियन्तां गुरवो मम वाल्मीकेर्कौसुमीयान्नः महीधरपदाश्रय यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। ನಮ್ಮ ಒಡೆಯನಾದ ಶ್ರೀರಾಮಚಂದ್ರ ಲೋಕೋ ಲೋಕೋದ್ಧಾರಕ ಮತ್ತು ಲೋಕೋತ್ತರನಾದ ವ್ಯಕ್ತಿತ್ವವುಳ್ಳಂತಹ ಶ್ರೀರಾಮಚಂದ್ರ ನೆಲದಲ್ಲಿ ನೆಲೆಸಬಾರದು. ಯಾಕೆಂದ್ರೆ ಪುಷ್ಪಕ ವಿಮಾನವನ್ನೇರಿದ ಆ ದುಷ್ಟ ರಕ್ಕಸನೇ ಆಕಾಶದಲ್ಲಿ ಮೆರೀತಾ ಇರ್ಬೇಕಾದ್ರೆ ನಮ್ಮ ಭಗವಂತ ಆಕಾಶದಲ್ಲಿ ಅವನು ಕೂಡ ಸರಿಸಮಾನನಾಗಿ ಅವನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಭಾವಿಸಿ ಪುರಂದರ ಇಂದ್ರ ತನ್ನ ದೇವಲೋಕದ ರಥವನ್ನ ಈ ರಾಮಚಂದ್ರನಿಗಾಗಿ ಕಳುಹಿಸಿಕೊಟ್ಟ. ರಾಮಚಂದ್ರ ನೆಲದಲ್ಲಿ ಯುದ್ಧ ಮಾಡೋದು ಸರಿಯಲ್ಲ, ಅವನು ಆಕಾಶದಲ್ಲೇ ಯುದ್ಧ ಮಾಡಬೇಕು ಅಂತ ತನ್ನ ರಥವನ್ನ ಕಳುಹಿಸಿಕೊಟ್ಟ ಅಂತ ನಾವು ಹಿಂದೆ ನೋಡಿದ್ವಿ. ಆ ನಂತರ ಏನಾಯ್ತು ಅನ್ನೋದನ್ನ ಹೇಳ್ತಿದ್ದಾರೆ. ಉಷಾ ಅವರು ಹೇಳಿ. ಅವತಾರ್ಯ ರಥಂ ದಿವ್ಯಂ ಪ್ರಾಂಜಲಿ ಸ್ಮಾಹ ಮಾತಲಿಃ ವಿಜಯಸ್ವ ಜಗನ್ನಾಥ ರಥೇಸ್ಮಿನ್ ವಿಹರನ್ನಿತಿ. ರಥಂ ದಿವ್ಯಂ ಅವತಾರಿಣ ಮಾತಲಿಃ ಪ್ರಾಂಜಲಿಃ ಆಹ. ಮಾತಲಿ ಅಂತ ಇಂದ್ರನ ರಥದ ಸಾರಥಿ, ಅವನು ರಥಂ ಅವತಾರ್ಯ ದಿವ್ಯವಾದ ರಥವನ್ನ ಭೂಮಿಗೆ ಕರೆತಂದು ಪ್ರಾಂಜಲಿ ಎರಡು ಕೈಗಳನ್ನ ರಾಮಚಂದ್ರನ ಮುಂದೆ ಮುಗಿದು ಜಗನ್ನಾಥ ಅಸ್ಮಿನ್ ರಥೆ ವಿಹರನ್ ವಿಜಯಸ್ವ, ಈ ದಿವ್ಯವಾದ ರಥದಲ್ಲಿ ನೀನು ಏರಿ ವಿಹರಿಸುತ್ತಾ ಗೆಲುವನ್ನು ಸಾಧಿಸು ಇತಿ ಆಹ ಸ್ಮ ಎಂದು ಹೇಳಿದನು. ಮಾತಲಿಹಿ ದೇವಲೋಕದ ಸಾರಥಿಯಾದಂತಹ ಮಾತಲಿಯು ರಥಂ ದಿವ್ಯಂ ರಥಂ ಅವತಾರ್ಯ ದಿವ್ಯವಾದ ದೇವಲೋಕದ ರಥವನ್ನ ಕೆಳಗಿಳಿಸಿ ಪ್ರಾಂಜಲಿ ಎರಡು ಕೈಗಳನ್ನು ಮುಗಿದು ಜಗನ್ನಾಥ ಜಗದೋದ್ಧಾರನಾದಂತಹ ಓ ರಾಮಚಂದ್ರನೇ ಒಡೆಯನೇ ಅಸ್ಮಿನ್ ರಥೆ ಈ ರಥದಲ್ಲಿ ವಿಹರನ್ ಓಡಾಡುತ್ತಾ ವಿಜಯಸ್ವ ನೀನು ಯುದ್ಧದಲ್ಲಿ ತಿರುಗಾಡುತ್ತಾ ಗೆಲುವನ್ನು ಸಂಪಾದಿಸು ಅಂತ ಹೇಳಿ ನಮಸ್ಕಾರ ಮಾಡಿ ಕೈ ಮುಗಿದ. ಅವತಾರ್ಯ ಯಪ್ರತ್ಯಯ ಅಂತಮವ್ಯಯಂ ರಥಂ ದಿವ್ಯಂ ದ್ವಿತೀಯ ಭಕ್ತಿ ಏಕವಚನ ಪ್ರಾಂಜಲಿ ಪುಲ್ಲಿಂಗ ಪ್ರಥಮ ಏಕ ಸ್ಮ ಅವ್ಯಯ. ಸ್ಮ ಅನ್ನೋದು ಅದು ಧಾತುವಿಗೆ ಉಪಯೋಗಿಸುವಂತಹ ಶಬ್ದ, ಅವ್ಯಯ ಅದು. ಆಹ ಈ ಲಟ್ ಪ್ರಥಮ ಏಕ, ಮಾತಲಿಹಿ ಪುಲ್ಲಿಂಗ ಪ್ರಥಮ ಏಕ, ವಿಜಯಸ್ವ ಲೋಟ್ ಮಧ್ಯಮ ಏಕ, ಜಗನ್ನಾಥ ಸಂಬೋಧನಾ ಪ್ರಥಮ, ರಥೆ ಅಸ್ಮಿನ್ ರಥೇಸ್ಮಿನ್ ಪೂರ್ವರೂಪ ಸಂಧಿ, ರಥೆ ಅಸ್ಮಿನ್ ಸಪ್ತಮಿ ವಿಭಕ್ತಿ ಏಕವಚನ. ವಿಹರನ್ ಶತ್ರು ಪ್ರತ್ಯಯಾಂತವಾದ ಶಬ್ದ, ಇತಿ ಅವ್ಯಯ, ವಿಹರನ್ ಇತಿ ವಿಹರನ್ನಿತಿ ಅನ್ನೋದು ನಮುಡಾಗಮ ಸಂಧಿಯಲ್ಲಿ ನತ್ವ ನಕಾರ ಅನ್ನೋದು ದ್ವಿತ್ವ ಆಗಿ ಉಪಯೋಗವಾಗಿದೆ. ಹೀಗೆ ಧಾತುವಿನ ಪ್ರಯೋಗವನ್ನು ಮಾಡುವಾಗ ಆಹ ಅನ್ನೋದೊಂದು ವಿಶಿಷ್ಟವಾದ ಪ್ರಯೋಗ ಹಿಂದೆಯೂ ಬಂದಿತ್ತು. ಆಹ ಅನ್ನೋದು ನೋಡ್ಲಿಕ್ಕೆ ಲಿಟ್ಟಿನಂತೆ ಕಂಡ್ರೂ ಕೂಡ ಅದು ಲಟ್ ಆಗಿರುವಂತಹ ಬೃಂಗ್ ವ್ಯಕ್ತಾಯಂ ವಾಚಿ ಧಾತುವಿನ ರೂಪ. ಜ್ಯೋತಿ ಅವರು ಹೇಳಿ.
रथोदयाद्रिमारूढो रथोदयाद्रिमारूढो रेजे रामसहस्रगुः रेजे रामसहस्रगुः विश्वाग्रासि दशग्रीव विश्वाग्रासि दशग्रीव ध्वान्तविध्वंसदीक्षितः ध्वान्तविध्वंसदीक्षितः ರಥೋದಯಾದ್ರಿಂ ಆರೂಢಃ ರಥದ ಮೇಲೆ ಕೂತಿದ್ದಾನೆ. ಅದು ಉದಯಾದ್ರಿಯಂತೆ ಫಳಫಳ ಅಂತ ಹೊಳಿತಾ ಇದೆ. ಅದನ್ನ ಆರೂಢ ಏರಿದ್ದಾನೆ. ಉದಯಾದ್ರಿಯಂತೆ ಕಾಣುವ ರಥವನ್ನ ಏರಿರುವ ರಾಮಚಂದ್ರ ಅದು ಹೇಗೆ ಕಾಣ್ತಾ ಇದ್ದಾನೆ ಅಂದ್ರೆ ಸಹಸ್ರಗುಹು, ರಾಮ ಸಹಸ್ರಗುಹು, ರಾಮನೆಂಬ 1000 ಕಿರಣಗಳನ್ನು ಒಟ್ಟೊಟ್ಟಿಗೆ ಸೂಸುವಂತಹ ಸೂರ್ಯನಂತಿರುವಂತಹ ರಾಮಚಂದ್ರ ರೇಜೆ ಹೊಳಪಿನಿಂದ ಶೋಭಿಸ್ತಾ ಇದ್ದಾನೆ. ಎಂಥ ರಾಮಚಂದ್ರ ಅಂದಕ್ಕೆ ಒಂದು ವಿಶೇಷಣವನ್ನ ಕೊಡ್ತಾರೆ. ವಿಶ್ವಗ್ರಾಸಿ ದಶಗ್ರೀವ ಧ್ವಾಂತ ವಿಧ್ವಂಸ ದೀಕ್ಷಿತ. ವಿಶ್ವವನ್ನೇ ನುಂಗಿ ಹಾಕುವ, ಗ್ರಾಸ ಅಂದ್ರೆ ನುಂಗುವುದು, ವಿಶ್ವವನ್ನೇ ನುಂಗುವ ದಶಗ್ರೀವನೆಂಬ ದಶರಥನೆಂಬ ಧ್ವಾಂತ ಕತ್ತಲೆಯನ್ನು ವಿಧ್ವಂಸ ದೀಕ್ಷಿತ, ಕತ್ತಲೆಯನ್ನು ನುಚ್ಚು ನೂರು ಮಾಡುವ ಕೆಲಸದಲ್ಲಿ ದೀಕ್ಷಿತ, ಆ ನಾಶವನ್ನು ಮಾಡುವಂತಹ ಕೆಲಸದಲ್ಲಿ ನೂರಾಗಿಸುವಂತಹ ಆಸೆಯಿಂದ ಕೆಲಸವನ್ನ ದೀಕ್ಷೆಯಂತೆ ಮಾಡುವಂತಹ ರಾಮಚಂದ್ರ ರೇಜೆ ಶೋಭಿಸಿದನು ಅಂತ ಹೇಳ್ತಾ ಇದ್ದಾರೆ. ರಥದಲ್ಲಿ ಕೂತಿದ್ದಾನೆ. ಅದು ಮೂಡಣದ ಬೆಟ್ಟದಂತೆ ಕಾಣಿಸ್ತಾ ಇದೆ. ಆ ಬೆಟ್ಟದ ಎಡೆಯಲ್ಲಿ ಸೂರ್ಯ ಹುಟ್ಟುವುದನ್ನ ಲೋಕ ನೋಡಿದೆ. ಅಂಥದ್ದೇ ಸೂರ್ಯನ ಗುಣಗಳಿಂದ ಮತ್ತು ಸೂರ್ಯನ ಲಕ್ಷಣಗಳಿಂದ ಕೂಡಿರುವಂತಹ ರಾಮಚಂದ್ರನನ್ನು ಆ ಬೆಟ್ಟದಲ್ಲಿ ನೋಡ್ತಾ ಇದ್ದಾರೆ. ವಿಶ್ವಗ್ರಾಸಿ ದಶಗ್ರೀವ ಧ್ವಾಂತ ವಿಧ್ವಂಸಿ, ವಿಶ್ವವನ್ನೇ ನುಂಗುವ ದಶರಥನೆಂಬ ಕತ್ತಲೆಯ ಮೊಟ್ಟೆಯನ್ನ ಕತ್ತರಿಸುವ ಕೆಲಸದಲ್ಲಿ ಅತ್ಯಂತ ಬದ್ಧನಾಗಿರುವ ರಾಮಚಂದ್ರ ರಥದಲ್ಲಿ ಶೋಭಿಸಿದ ಅಂತ ಹೇಳ್ತಾ ಇದೆ. ರಥೋದಯಾದ್ರಿಮಾರೂಢ, ರಥೋದಯಾದ್ರಿಂ ದ್ವಿತೀಯ ವಿಭಕ್ತಿ ಏಕವಚನ. ರಥಃ ಏವ ಉದಯಾದ್ರಿ ತಂ ರಥೋದಯಾದ್ರಿಂ. ಆರೂಢ ಅಕಾರಾಂತ ಪುಲ್ಲಿಂಗ ಪ್ರಥಮ ಏಕ. ರೇಜೆ, ರೇಜೆ ರಾಜದೀಪ್ತೌ ಲಿಟ್ ಪ್ರಥಮ ಏಕ. ರಾಮ ಸಹಸ್ರಗುಹು, ರಾಮಃ ಏವ ಸಹಸ್ರಗುಹು, ರಾಮ ಸಹಸ್ರಗುಹು. ವಿಶ್ವಂ ಗ್ರಸತೀತಿ ವಿಶ್ವಗ್ರಾಸಿ, ವಿಶ್ವಗ್ರಾಸಿ ದಶಗ್ರೀವಃ, ವಿಶ್ವಗ್ರಾಸಿ ದಶಗ್ರೀವಃ. ವಿಶ್ವಗ್ರಾಸಿ ದಶಗ್ರೀವಃ ಏವ ಕ್ರಾಂತಃ, ವಿಶ್ವಗ್ರಾಸಿ ದಶಗ್ರೀವ ಕ್ರಾಂತಃ ಧ್ವಾಂತಃ. ಧ್ವಾಂತಂ ವಿಧ್ವಂಸತಿ ಇತಿ ಧ್ವಾಂತೋ ವಿಧ್ವಂಸಃ. ವಿಧ್ವಂಸ ದೀಕ್ಷಿತಃ, ದೀಕ್ಷಿತಃ
ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಥಾಯ ಗೋವಿಂದಾಯ ನಮಃ. ವಿಧ್ವಂಸ ದೀಕ್ಷಿತಃ ಅನ್ನುವ ಈ ಶ್ಲೋಕದಲ್ಲಿ ಆ ವಿಷಯದಲ್ಲಿ ಅತ್ಯಂತ ದೀಕ್ಷೆ ಉಳ್ಳವನು ಅಂತ ರಾಮಚಂದ್ರನಿಗೆ ವಿಶೇಷಣ. ದೀಕ್ಷಿತಃ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಮುಂದೋಗೋಣ. ಭೂಷಣ್ ಅವ್ರು ಹೇಳಿ. ಹೊರಗಿದ್ದೀನಿ ಸರ್. ಹೊರಗಿದ್ದೀರಾ? ಸ್ವಾತಿ ಅವ್ರು ಹೇಳಿ. ಬಾಣಾನ್ ಬಹೂನ್ ಬಹುವಿಧಾನ್. बाणान् बहून् बहुविधान् बाणान् बहून् बहुविधान् ಉದ್ಬಣಾನ್ ನಿಶಿತಾನ್ ದೃಢಾನ್. उत्पणान् निशितान् दृढान् उत्पणान् निशितान् दृढान् ಸ್ವರ್ಣಪುಂಖಾನ್ ಸ್ಫುರತ್ ಪಕ್ಷಾನ್. स्वर्णपुङ्खान् स्फुरत् पक्षान् स्वर्णपुङ्खान् स्फुरत् पक्षान् ಪ್ರಾಸ್ಯದ್ರಾಮಾಯ ರಾವಣಃ. प्रास्यद्रामाय रावणः प्रास्यद्रामाय रावणः ಬಾಣಾನ್ ಬಹೂನ್ ಬಹುವಿಧಾನ್ ಉತ್ಪಣಾನ್ ನಿಶಿತಾನ್ ದೃಢಾನ್. ಬಹೂನ್ ಬಾಣಾನ್ ಅನೇಕ ಬಾಣಗಳನ್ನು, ಬಹುವಿಧಾನ್ ಬಗೆ ಬಗೆಯ ಬಾಣಗಳನ್ನು, ಉದ್ಬಣಾನ್ ಅತ್ಯಂತ ಕ್ರೂರವಾದ ಬಾಣಗಳನ್ನು, ನಿಶಿತಾನ್ ಅತ್ಯಂತ ಚೂಪಾದ ಬಾಣಗಳನ್ನು, ದೃಢಾನ್ ಅತ್ಯಂತ ಗಟ್ಟಿಯಾದ ಬಾಣಗಳನ್ನು. ಬಾಣಕ್ಕೆ ಅಷ್ಟು ವಿಶೇಷಣ. ಗಟ್ಟಿಯಾದ, ಚೂಪಾದ, ಕ್ರೂರವಾದ, ಹಲವು ವಿಧವಾದ ಅನೇಕ ಸಂಖ್ಯೆಯ ಬಾಣಗಳನ್ನು, ಸ್ವರ್ಣಪುಂಖಾನ್ ಅದಕ್ಕೆ ಹಿಂಬದಿಯಲ್ಲಿ ಬಂಗಾರದ ಗರಿಗಳಿದ್ದುವು, ಸ್ಫುರತ್ ಪಕ್ಷಾನ್ ಅತ್ಯಂತ ನೋಡ್ಲಿಕ್ಕೆ ಆಕರ್ಷಣೆಯಿಂದ ಕೂಡಿರುವಂತಹ ಗರಿಗಳಿಂದ ಮತ್ತು ರೆಕ್ಕೆಗಳಿಂದ. ಅದಕ್ಕೆ ಅಂದ್ರೆ ಚೂಪು ಬಂಗಾರದ್ದಾದ್ರೆ ಅದರ ಹಿಂದಿನ ರೆಕ್ಕೆ ಅದು ಪುಂಖಾನುಪುಂಖವಾಗಿ ಅಂತ ನಾವು ಹೇಳುವಾಗ ಅದರ ತುದಿಯ ಚೂಪು ಒಂದಾದ್ಮೇಲೆ ಒಂದು ಬಿಡದೆ ದಾಳಿ ಮಾಡ್ತಾ ಇದ್ದಾಗ ನಾವು ಆ ಶಬ್ದವನ್ನು ಬಳಸ್ತೇವೆ. ಅಂದ್ರೆ ಒಂದರ ಬೆನ್ನ ಹಿಂದೆಗೆ ಮತ್ತೊಂದು ದಾಳಿ ಮಾಡ್ತಾ ಇದೆ ಅಂತ ಹೇಳುವಾಗ ಬಂಗಾರದ ಚೂಪಿನಿಂದ ಕೂಡಿದ ಮತ್ತು ಚೆನ್ನಾಗಿ ಹೊಳೆಯುವ ರೆಕ್ಕೆಗಳಿಂದ ಕೂಡಿದಂತಹ ಬಾಣಗಳನ್ನು ರಾವಣ ರಾಮಾಯ ಪ್ರಾಸ್ಯತ್. ರಾವಣನು ರಾಮನಿಗೆ ಎಸೆದನು. ರಾಮನ ಮೇಲೆ ರಾವಣ ಇದ್ದಕ್ಕಿದ್ದಂತೆ ಒಟ್ಟಿಗೆ ಈ ಇಂಥ ವಿಶಿಷ್ಟವಾದ ಬಾಣಗಳನ್ನು ಬಾಣಗಳನ್ನ ಎಸೆದು ದಾಳಿ ಮಾಡಿದ ಅಂತ ಹೇಳ್ತಾ ಇದೆ. ಎಲ್ಲ ದ್ವಿತೀಯ ಭಕ್ತಿ ಬಹುವಚನ. ಬಾಣಾನ್ ಬಹೂನ್ ಬಹುವಿಧಾನ್ ಉದ್ಬಣಾನ್ ನಿಶಿತಾನ್ ದೃಢಾನ್ ಸುವರ್ಣಪುಂಖಾನ್ ಸ್ಫುರತ್ ಪಕ್ಷಾನ್. ಇಷ್ಟೂ ಕೂಡ ದ್ವಿತೀಯ ಭಕ್ತಿ ವಚನ. ಬಹುಶಃ ಹೀಗೆ ಶ್ಲೋಕಗಳನ್ನ ರಚನೆ ಮಾಡಿರುವ ಸಾಧ್ಯತೆಗಳು ಬಹಳ ಕಮ್ಮಿ. ಇದ್ರೂ ಅಪರೂಪಕ್ಕೆಲ್ಲೋ ಸಿಗಬಹುದು. ಆದ್ರೆ ಅಂತ ಸುಂದರವಾದ ಪದ್ಯವನ್ನ ರಚನೆ ಮಾಡಿದಂತಹ ಕವಿ ನಾರಾಯಣ ಪಂಡಿತರು ಅತ್ಯಂತ ಸುಂದರವಾಗಿ ದ್ವಿತೀಯ ವಿಭಕ್ತಿಯನ್ನು ಬಳಸಿದ್ದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ದ್ವಿತೀಯ ವಿಭಕ್ತಿಯ ಶ್ಲೋಕಾಭ್ಯಾಸಕ್ಕಾಗಿ ಬೇಕಾದ್ರೂ ಈ ಶ್ಲೋಕಗಳನ್ನು ಬಳಸಬಹುದು. ಪ್ರಾಸ್ಯತ್ ಅಸುಕ್ಷೇಪಣೆ ಧಾತುವಿನ ಲಂಗ ಪ್ರಥಮ ಏಕ, ರಾಮಾಯ ಚತುರ್ಥಿ ಏಕ, ರಾವಣ ಪುಲ್ಲಿಂಗ ಪ್ರಥಮ ಏಕ. ಶಮಂತ್ ಅವ್ರು ಹೇಳಿ. ತಾನನಂತೋಂತರೇಣೈವ ತಾನನಂತೋಂತರೇಣೈವ ಭಲ್ಲೈಶ್ಚಿಚ್ಛೇದರಾಘವ ಬಲ್ಲೈಚಿಚ್ಛೇದರಾಘವಃ ಮುಮೋಚ ಸ್ವಯಂ ಬಾಣಾನ್
ಮುಮೋಚ ಚ ಸ್ವಯಂ ಬಾಣಾನ್ ಮುಮೋಚ ಚ ಸ್ವಯಂ ಬಾಣಾನ್ ಪ್ರಹಸನ್ನೇವ ಲೀಲಯಾ. ಪ್ರಹಸನ್ನೇವ ಲೀಲಯಾ ಪ್ರಹಸನ್ನೇವ ಲೀಲಯಾ. ಅನಂತಃ ತಾನ್ ಬಾಣಾನ್ ಭಲ್ಲೈಃ ಚಿಚ್ಛೇದ ಅಂತರೇಣೈವ ಚಿಚ್ಛೇದ. ಸಣ್ಣ ಗ್ಯಾಪಿನಲ್ಲಿ ಅಂದ್ರೆ ಮಧ್ಯದಲ್ಲೇ ಅದನ್ನ ಕತ್ತರಿಸಿದ. ಅಂತರ ಅಂದ್ರೆ ಅದು ಇನ್ನು ತನ್ನೆಡೆಗೆ ಬರ್ಲಿಕ್ಕೆ ಪೂರ್ತಿ ಅವಕಾಶವೇ ಕೊಡ್ಲಿಲ್ಲ. ಅಂತರೇಣ ಅಂದ್ರೆ ಇನ್ನು ಅದು ತನ್ನತ್ರ ಬರುವ ಪೂರ್ವದಲ್ಲೇ ಬಹುವಿಧಾನ್ ಬಾಣಾನ್ ಏನೇನು ಅವನು ಎಸ್ದಿದ್ದ ಅಷ್ಟನ್ನು ಕೂಡ ಚಿಚ್ಛೇದ ರಾಮ ಮಧ್ಯದಲ್ಲೇ ಕತ್ತರಿಸಿದ. ಕಷ್ಟಪಟ್ನ, ತುಂಬಾ ಕಷ್ಟಪಟ್ಟು ಮಾಡಿದ್ನ ಅಂದ್ರೆ ಇಲ್ಲ. ಸ್ವಯಂ ಪ್ರಹಸನ್ನೇವ ಲೀಲೆಯಾ ಬಾಣಾನ್ ಮುಮೋಚ. ತಾನು ಕೂಡ ಅತ್ಯಂತ ಲೀಲೆಯಿಂದಲೇ ಪ್ರತಿಯಾಗಿ ಆ ಬಾಣಗಳನ್ನ ಎದುರಿಸಿದ. ಅಂದ್ರೆ ಕೆಲವೊಂದ್ಸರ್ತಿ ಶತ್ರುಗಳನ್ನ ಸೋಲಿಸುವಲ್ಲಿ ಔಡುಗಚ್ಚಿ ಮುಖ ಎಲ್ಲ ಸಿಂಡರಿಸಿ ಎದುರುಗಡೆ ನೋಡೋರಿಗೆ ಏನ್ ಅದ್ಭುತ ಅಂತ ಅಂದ್ರೆ ಆ ಕ್ಯೂರಿಯಾಸಿಟಿ ಬೆಳೆದು ಏನೋ ಆಗ್ಬಿಡುತ್ತೆ, ಅವ್ನ್ ಗೆಲ್ತಾನೋ ಇವನ್ ಗೆಲ್ತಾನೋ ಅಂತ ಕನ್ಫ್ಯೂಷನ್ ಆಗುವ ದೃಶ್ಯಗಳಿಗೆ ಅವಕಾಶವೇ ಇಲ್ಲ. ಅವನು ಎಷ್ಟು ಚಾಕಚಕ್ಯತೆಯಿಂದ ಬಾಣಗಳನ್ನ ತೊರೆದನೋ ಅಷ್ಟೇ ನಾಜೂಕಾಗಿ ಲೀಲೆಯಿಂದ ರಾಮಚಂದ್ರನು ಕೂಡ ತನ್ನ, ಇದು ಮ್ಯಾಜಿಕ್ ಅಲ್ಲ, ಪ್ರತಿಯಾಗಿ ಅವನಿಗೂ ಬಾಣವನ್ನು ಬಿಟ್ಟಿದ್ದಾನೆ. ಅವನು ಎಷ್ಟು ಕರತಲಾಮಲಕವಾಗಿ ಬಾಣಗಳನ್ನ ಎಸೀತಾ ಇದ್ದಾನೋ ಅಷ್ಟೇ ಪ್ರತ್ಯುತ್ತರವಾದ ಬಾಣಗಳನ್ನ ರಾಮಚಂದ್ರನು ಕೂಡ ಎಸೆದು ಪ್ರಹಸನ್ನೇವ ನಗುತ್ತಲೇ ಶತ್ರುಗಳನ್ನ ಸೋಲಿಸುವುದು ಅರ್ಧ ನಗು, ಆಮೇಲೆ ಉಳಿದಂತೆ ಅವನ ಸಾಮರ್ಥ್ಯ. ರಾಮಚಂದ್ರ ತನ್ನ ಲೀಲೆಯಿಂದಲೇ ಅಂದ್ರೆ ಅಸಾಧಾರಣವಾದ ಚುರುಕುತನದಿಂದಲೇನೆ, ಲೀಲೆ ಅಂದ್ರೆ ಬಹಳ ಅನಾಯಾಸವಾಗಿ ಅಂತ ಅರ್ಥ, ಬಾಣಗಳನ್ನ ಮುಮೋಚ ಅಂತರೇಣೈವ ಕೆಲವನ್ನ ಮಧ್ಯದಲ್ಲಿ ಕತ್ತರಿಸಿದ, ಮತ್ತೆ ವಾಪಸ್ಸು ನಗುತ್ತಲೇ ಪ್ರತ್ಯುತ್ತರಗಳನ್ನ, ಯಾಕಂದ್ರೆ ಇದು ಬಾಣಗಳಿಗೆ ಕೊತ್ತ ಉತ್ತರ, ಅವನಿಗೆ ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಡ್ಬೇಕಲ್ವಾ. ಎರಡನ್ನು ಒಟ್ಟೊಟ್ಟಿಗೆ ಮಾಡ್ಬೇಕೀಗ. ಎರಡನ್ನೂ ಕೂಡ ರಾಮಚಂದ್ರ ಮೊದಲು ಬಾಣಗಳನ್ನ ಕತ್ತರಿಸಿದ, ಪ್ರತ್ಯುತ್ತರವಾಗಿ ತನ್ನ ಕಡೆಯಿಂದಲೂ ಅನೇಕ ರೀತಿಯ ಬಾಣಗಳನ್ನ ಅವನ ಮೇಲೆ ಎಸೆದ. ತಾನ್ ಅನಂತಹ, ತಾನನಂತಹ, ಯಾವ ಸಂಧಿಯೂ ಇಲ್ಲ, ಸಂಯೋಗ ಆಗಿದೆ ಅಷ್ಟೇ. ತಾನ್ ಅನಂತಹ, ತಾನನಂತಹ. ದ್ವಿತೀಯ ಭಕ್ತಿ ಬಹುವಚನ ತಾನ್, ಅನಂತಹ ಪುಲ್ಲಿಂಗ ಪ್ರಥಮ ಏಕ, ಅಂತರೇಣ ಅದು ಅವ್ಯಯ, ಏವ ಅವ್ಯಯ, ಅಂತರೇಣೈವ ವೃದ್ಧಿ ಸಂಧಿ, ಭಲ್ಲೈಹಿ ತೃತೀಯ ಭಕ್ತಿ ಬಹುವಚನ, ಚಿಚ್ಛೇದ ಲಿಟ್ ಪ್ರಥಮ ಏಕ, ಚಿದಿರ್ ದ್ವೈಧೀಕರಣೆ, ರಾಘವ ಪುಲ್ಲಿಂಗ ಪ್ರಥಮ ಏಕ, ಮುಮೋಚ ಲಿಟ್ ಪ್ರಥಮ ಏಕ, ಚ ಅವ್ಯಯ ಸ್ವಯಂ ಅವ್ಯಯ, ಬಾಣಾನ್ ದ್ವಿತೀಯ ಭಕ್ತಿ ಬಹುವಚನ, ಪ್ರಹಸನ್ ಶತ್ರು ಪ್ರತ್ಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಏವ ಅವ್ಯಯ ಪ್ರಹಸನ್ನೇವ ಗಮುಡಾಗಮ ಸಂಧಿ. ಹಿಂದೆ ಒಂದು ಶಬ್ದ ಬಂದಿತ್ತಲ್ಲ ಹಾಗೆ ಇದು ಕೂಡ. ಲೀಲಯ ಆಕಾರ ಅಂತ ಸ್ತ್ರೀಲಿಂಗ, ತೃತೀಯ ವಿಭಕ್ತಿ ಏಕವಚನ. ರಾಘವೇಂದ್ರ ಅವರು ಹೇಳಿ. ಮಂಡಲಾನಿ ವಿಚಿತ್ರಾಣಿ, ಮಂಡಲಾನಿ ವಿಚಿತ್ರಾಣಿ, ಮಂಡಲಾನಿ ವಿಚಿತ್ರಾಣಿ, ದಕ್ಷಿಣಾನಿ ತರಾಣಿ ಚ, ದಕ್ಷಿಣಾನಿ ತರಾಣಿ ಚ, ದಕ್ಷಿಣಾನಿ ತರಾಣಿ ಚ, ಚರಂತೌ ಚಕ್ರತುಶ್ಚಿತ್ರಂ, ಚರಂತೋ ಚಕ್ರತುಶ್ಚಿತ್ರಂ, ಚರಂತೋ ಚಕ್ರತುಶ್ಚಿತ್ರಂ, ಯುದ್ಧಂ ತೌ ವಿಶ್ವವಿಸ್ಮಯಂ, ಯುದ್ಧಂ ತೌ ವಿಶ್ವವಿಸ್ಮಯಂ, ಯುದ್ಧಂ ತೌ ವಿಶ್ವವಿಸ್ಮಯಂ. ಮಂಡಲಾನಿ ವಿಚಿತ್ರಾಣಿ ದಕ್ಷಿಣಾನಿ ಇತರಾಣಿ ಚ. ಅನೇಕ ಬಗೆಯ ಬಾಣಗಳನ್ನ ಪ್ರಯೋಗ ಮಾಡಿದ ಅಂತ ಹೇಳಿದ್ರಲ್ಲ, ಅದರ ವಿವರವನ್ನ ನೀಡ್ತಾ ಇದ್ದಾರೆ. ಹೇಗೆ ಯುದ್ಧ ಆಯ್ತು ಅಂದ್ರೆ, ಮಂಡಲಾನಿ, ಮಂಡಲ ಅಂದ್ರೆ ಎದುರಾಳಿಯನ್ನ ವೃತ್ತಾಕಾರವಾಗಿ ತಿರುಗುತ್ತಾ ಎದುರಿಸುವುದು, ಅಥವಾ ಎದುರು ಬದುರು ಒಂದೇ ಸರ್ತಿಗೆ ಕ್ರಾಸ್ ಆಗುವುದು, ಇನ್ನೊಂದು ದಿಕ್ಕಿನಿಂದ ಮತ್ತೆ ರಥವನ್ನ ಓಡಿಸ್ತಾ ಮುಂದಕ್ಕೆ ಸಾಗುವುದು.
ಇದು ಮಂಡಲಗಳು ಅಂತ ಹೇಳುತ್ತೇವೆ. ಬೇರೆ ಬೇರೆ ರೀತಿಯ ಮಂಡಲಾಕಾರಗಳಲ್ಲಿ ನಕ್ಷತ್ರದ ಹಾಗೆ, ಅರ್ಧವೃತ್ತದ ಹಾಗೆ, ಅಥವಾ ಆಯತದ ಹಾಗೆ, ಹೀಗೆ ಒಂದೊಂದು ರೀತಿಯಲ್ಲಿ ಅದು ಯುದ್ಧಕ್ಕೆ ಯಾವ್ದ್ಯಾವುದೋ ತಂತ್ರಗಳನ್ನು ಬಳಸುವಾಗ ಈ ಮಂಡಲಗಳು ಅತ್ಯಂತ ಉಪಕಾರ ಮಾಡುತ್ತವೆ. ವಿಚಿತ್ರಾಣಿ ಮಂಡಲಾನಿ ದಕ್ಷಿಣಾನಿ ಇತರಾಣಿ ಚ. ಅದು ಬಲಭಾಗಕ್ಕೆ ತಿರುಗಿದ ಕೆಲವು ಮಂಡಲಗಳು, ಇತರಾಣಿ ಎಡಭಾಗಕ್ಕೆ ತಿರುಗಿ ಪ್ರತಿಕ್ರಿಯೆ ನೀಡುವುದಕ್ಕಾಗಿ ಉಪಯೋಗಿಸುವಂತಹ ಮಂಡಲಗಳು. ಹೀಗೆ ವಿಚಿತ್ರವಾದ ಮಂಡಲಗಳನ್ನು ದಕ್ಷಿಣ ದಿಕ್ಕಿಗೆ ತಿರುಗಿ ಅಂದ್ರೆ ಬಲ ಕಡೆಗೆ ತಿರುಗಿ ಮಾಡುವಂತಹ ಕೆಲವು ವಿಚಿತ್ರವಾದ ಮಂಡಲಗಳು, ಎಡಭಾಗಕ್ಕೆ ತಿರುಗಿ ಮಾಡುವಂತಹ ವಿಚಿತ್ರ ಮಂಡಲಗಳು. ಇದರಿಂದ ಚರಂತವು, ಈ ರೀತಿಯಾಗಿ ಚರಂತವು ಅಂದ್ರೆ ಓಡಾಡುತ್ತಾ, ಚಕ್ರತುಹು ಕಿಂ ಚಕ್ರತುಹು ವಿಶ್ವವಿಸ್ಮಯಂ ಯುದ್ಧಂ ಚಕ್ರತುಹು, ವಿಶ್ವದಲ್ಲಿ ಎಲ್ಲರೂ ಅಚ್ಚರಿ ಪಡುವ ರೀತಿಯ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅಂತ ಆಡಿದ್ದು ಕೇವಲ ಅದೊಂದು ಅಲಂಕಾರಕ್ಕಾಗಿ ಹೇಳಿದ್ದಲ್ಲ. ನಿಜವಾದ ಅರ್ಥದಲ್ಲಿ ವಿಚಿತ್ರವಾದ ಯುದ್ಧಕ್ಕೆ ದೇವತೆಗಳೂ ಕೂಡ ಸಾಕ್ಷಿಯಾಗಿ ನಿಂತು ವಿಶ್ವವಿಸ್ಮಯಂ ಯುದ್ಧಂ ಚಕ್ರತುಹು, ವಿಶ್ವಕ್ಕೆ ಅತ್ಯಂತ ವಿಸ್ಮಯಕಾರಿಯಾದಂತಹ ಯುದ್ಧವನ್ನು ಅವರು ತೋರಿಸಿಕೊಟ್ಟರು. ತೌ ಅವರಿಬ್ರು ಕೂಡ ಚರಂತೌ ಆ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಂಡಲಾನಿ ವಿಚಿತ್ರಾಣಿ ದಕ್ಷಿಣಾನಿ ಇತರಾಣಿ ಚ. ಮಾಡುತ್ತಾ ದ್ವಿತೀಯ ವಿಭಕ್ತಿ ಬಹುವಚನ ಎಲ್ಲವೂ ಕೂಡ. ಮಂಡಲಾನಿ ಮಂಡಲಂ ಮಂಡಲೆ ಮಂಡಲಾನಿ ಮಂಡಲಂ ಮಂಡಲೆ ಮಂಡಲಾನಿ. ವಿಚಿತ್ರಾಣಿ ಅದು ಕೂಡ ದ್ವಿತೀಯ ಬಹು. ದಕ್ಷಿಣಾನಿ ದ್ವಿತೀಯ ಬಹು. ಇತರಾಣಿ ದ್ವಿತೀಯ ಬಹು. ಚ ಅವ್ಯಯ. ಚರಂತೌ ಚರನ್ ಚರಂತೌ ಚರಂತಹ ಅವರಿಬ್ರು, ಅದರಿಂದಾಗಿ ಪ್ರಥಮ ವಿಭಕ್ತಿ ದ್ವಿವಚನ. ಚಕ್ರತುಹು ಚಕಾರ ಚಕ್ರತುಹು ಚಕ್ರುಹು ಲಿಟ್ ಪ್ರಥಮ ದ್ವಿವಚನ. ಚಿತ್ರಂ ಇದು ಆಶ್ಚರ್ಯ ಅನ್ನುವ ಅರ್ಥದಲ್ಲಿರುವಂತಹದ್ದು. ಚಿತ್ರಂ ಯುದ್ಧಂ ಚಿತ್ರವೆನಿಸಿದ ಯುದ್ಧವನ್ನು ದ್ವಿತೀಯ ವಿಭಕ್ತಿ ಏಕವಚನ. ತೌ ಪ್ರಥಮ ವಿಭಕ್ತಿ ದ್ವಿವಚನ. ವಿಶ್ವವಿಸ್ಮಯಂ ಯುದ್ಧಕ್ಕೆ ವಿಶೇಷಣವಾದನಾಗಿ ದ್ವಿತೀಯ ವಿಭಕ್ತಿ ಏಕವಚನ. ವಿಶ್ವವಿಸ್ಮಯಂ ಚಿತ್ರಂ ಯುದ್ಧಂ ತೌ ಚಕ್ರತುಹು. ಕಥಂ ಚಕ್ರತುಹು ಚರಂತೌ ಚಕ್ರತುಹು. ಕಿಂ ಚರಂತೌ ಮಂಡಲಾನಿ ಚರಂತೌ ಚಕ್ರತುಹು. ಕೀದೃಶಾನಿ ಮಂಡಲಾನಿ ವಿಚಿತ್ರಾಣಿ ಮಂಡಲಾನಿ. ಪುನಃ ಕೀದೃಶಾನಿ ದಕ್ಷಿಣಾನಿ ಇತರಾಣಿ ಚ ಮಂಡಲಾನಿ ಚರಂತೌ ವಿಶ್ವವಿಸ್ಮಯಂ ಯುದ್ಧಂ ತೌ ಚಕ್ರತುಹು ಅಂತ ಹೀಗೆ ಕೊಟ್ಟು ಅದರ ಶ್ಲೋಕದ ಭಾವ. ಮುಂದೆ ಹೋಗೋಣ. ಯಾರಿದ್ದಾರೆ? ಸಂದೀಪ್ ಅವರು ಶ್ಲೋಕ ಹೇಳ್ತೀರಾ? ದಿಶೋ ದಶ ಶರೈ ಶೂರೋ ಅಲ್ಲಿ ಅನ್ಮ್ಯೂಟ್ ಮಾಡಿಕೊಂಡು ಹೇಳ್ಬೇಕು. ಸರಿ. ಇನ್ಯಾರಿದ್ದಾರೆ? ಸ್ಮಿತಾ ಅವ್ರು ಹೇಳಿ. ದಿಶೋ ದಶ ಶರೈ ಶೂರೌ. दिशो दश शरैः शूरौ दिशो दश शूरौ ಛಾದಯಾಮಾಸ ತು ಕ್ಷಣಾತ್. छादयामास तु क्षणात् छादयामास तु क्षणात् ಅಂಧಕಾರೇಣ ಸಾಂದ್ರೇಣ अंधकारेण सान्द्रेण ವಿಶ್ವಮಂಧಮಭೂತ್ ತದಾ. विश्वमन्धमभूत् सदा तदा विश्वमन्धमभूत् तदा. ದಶ ದಿಶಃ ಶರೈಃ ಕ್ಷಣಾತ್ ಛಾದಯಾಮಾಸ ತುಃ. ಕೌ ಶೂರೌ
ರಾಮ ಮತ್ತು ರಾವಣ ಇಬ್ರು ಶೂರರು 10 ದಿಕ್ಕುಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ತಮ್ಮ ಬಾಣಗಳಿಂದ ದಿಕ್ಕುಗಳನ್ನೆಲ್ಲ ಮುಚ್ಚಿಬಿಟ್ರು. ತೌ ಶೂರೌ ಶರೈಹಿ ದಶದಿಶಃ ಕ್ಷಣಾತ್ ಛಾದಯಾಮಾಸತುಃ ಸಾಂದ್ರೇಣ ಅಂಧಕಾರೇಣ ತದಾ ವಿಶ್ವಂ ಅಂಧಮಭೂತ್. ಸಾಂದ್ರ ಅಂದ್ರೆ ತುಂಬಾ ಗಾಢವಾದ ಕತ್ತಲೆಯು, ಸಾಂದ್ರೇಣ ಅಂಧಕಾರೇಣ ಅತ್ಯಂತ ಸಾಂದ್ರವಾದ ಅಂಧಕಾರದಿಂದ ಇಡೀ ಜಗತ್ತು ವ್ಯಾಪಿಸಿಕೊಂಡಿತು. ಅಂಧಂ ಅಭೂತ್, ಕತ್ತಲೆಗೆ ಒಳಪಟ್ಟಿತು. ತದಾ ಅಂದ್ರೆ ಇವರಿಬ್ಬರು ತೀವ್ರವಾದ ಯುದ್ಧದಲ್ಲಿ ತೊಡಗಿದಾಗ ಇಡೀ ಆಕಾಶ ಕತ್ತಲೆಯಲ್ಲಿ ಮುಳುಗಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ದಶ ದಿಶಃ ಕ್ಷಣಾತ್ ಛಾದಯಾಮಾಸುತುಃ ತದಾ ಸಾಂದ್ರೇಣ ಅಂಧಕಾರೇಣ ವಿಶ್ವಂ ಅಂಧಂ ಅಭೂತ್. ಇಡೀ ವಿಶ್ವವು ಅಂಧಕಾರದ ಕಡೆಗೆ ತಿರುಗಿತು ಅಂತ ಹೇಳ್ತಾ ಇದ್ದಾರೆ. ದಿಶಃ ಸ್ತ್ರೀಲಿಂಗ, ಪ್ರಥಮಾವಿಭಕ್ತಿ ಬಹುವಚನ. ದಶ ಪ್ರಥಮ ನಿತ್ಯ ಬಹುವಚನ ಅಂತ ಬಾದ ಶಬ್ದ. ಶರೈಹಿ ತೃತೀಯ ವಿಭಕ್ತಿ ಬಹುವಚನ. ಶೂರಃ ಶೂರೌ ಅವರಿಬ್ರು ಅಂತ ಅರ್ಥ, ಪ್ರಥಮ ವಿಭಕ್ತಿ ದ್ವಿವಚನ. ಛಾದಯಾಮಾಸತುಃ ಛದಿರ್ ಆವರಣೆ ಲಿಟ್ ಪ್ರಥಮ ದ್ವಿವಚನ. ಕ್ಷಣಾತ್ ಅವ್ಯಯ. ಅಂಧಕಾರೇಣ ಸಾಂದ್ರೇಣ ತೃತೀಯ ವಿಭಕ್ತಿ ಏಕವಚನ. ಅಂಧಕಾರಃ ಪುಲ್ಲಿಂಗ. ವಿಶ್ವಂ ದ್ವಿತೀಯ ವಿಭಕ್ತಿ ಏಕವಚನ. ಅಂಧಂ ದ್ವಿತೀಯ ವಿಭಕ್ತಿ ಏಕವಚನ. ಅಭೂತ್ ಲುಂಗ್ ಪ್ರಥಮ ಏಕ ಭೂಸತ್ತಾಯಾಂ. ತದಾ ಅವ್ಯಯ. ಅಭೂತ್ ತದಾ ಅಭೂತ್ ತದಾ ಸೇರಿ ಸಂಯೋಗ ಆಗಿದೆ ಅಷ್ಟೇ. ಸಾಕು. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಿತಮಸ್ತು.